ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಲೋಕಿಸ್ತಾಸ್ ಯೂಟ್ಯೂಬ್ ಚಾನಲ್. ಸೊ ನಾಳೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಸಂಕ್ರಾಂತಿ, ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಯಾವ ಥರ ಎಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ನನ್ನ ಮಗಳ ಜೊತೆಗೆ ಈ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇರೋದು. ಆ್ಯಂಡ್ ಅವಳಿಗೆ ಆರತಿ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ. ಅದು ಯಾವ ಥರ ಎಲ್ಲ ಹೋಗುತ್ತೆ ಅನ್ನೋದನ್ನು ನೀವೇ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹುಡುಗಿ ನೀನು ಬಾರಿ ಹುಡುಗಿ, ಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ, ನಡೆಯಬೇಕು. ಮೀಶೋಯಿಂದ 2 ಪೀಸ್ ಟಾಪ್ನ ಆರ್ಡ್ರ್ ಮಾಡಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಬಂದು 2 ಪೀಸ್ದು ಟಾಪ್ ಆಗಿರುತ್ತೆ. ಸ್ಮಾಲ್, ಎಮ್, ಎಲ್, XL, XXL ಎಲ್ಲ ಅವೈಲಬಲ್ ಇದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು ಜಸ್ಟ್ 305 ರುಪೀಸ್. ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ. ಟೆಂಪಲ್ ಅಥವಾ ಇಲ್ಲೇ ಎಲ್ಲಾದರೂ ಸಿಂಪಲ್ ಫಂಕ್ಷನ್ಸ್ಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೀಡ್ ಮಾಡಿಸೋರ್ಗೂ ಕೂಡ ಕಂಫರ್ಟೇಬಲ್ ಆಗಿರುತ್ತೆ. ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಪಾಪುಗೆ ಬಟ್ಟೆ ಕೂಡ ಇನ್ನೂ ಪರ್ಚೇಸ್ ಮಾಡಿಲ್ಲ, ಇವತ್ತು ಹೋಗಿನೇ ಪರ್ಚೇಸ್ ಮಾಡಬೇಕು. ಸೊ ಬಟ್ಟೆ ತೊಗೊಂಡು ಒಂದಷ್ಟು ಸಾಮಾನುಗಳನ್ನ ಕೂಡ ತರೋಣ. ಅಷ್ಟರಲ್ಲಿ ಒಂದಷ್ಟು ಮನೆ ಕೆಲಸಗಳಿದೆ. ಹಬ್ಬ ಆದಮೇಲೆ ಕೇಳಬೇಕಾ, ಅದಷ್ಟು ಕೆಲಸನ ಮುಗಿಸ್ಕೊಂಡು ಮತ್ತೆ ಕೆಲಸ ಮಾಡೋ ಟೈಮಲ್ಲಿ ಪಾಪುನೇ ಒಂದಷ್ಟು ಕೆಲಸಗಳನ್ನ ಕೊಡ್ತಾಯಿದ್ರು. ಹಾಗೆ ಪಾಪುಗೆ ಊಟ ಮಾಡಿ ತಿನ್ನಿಸ್ಬಿಡೋಣ, ಅದಾದಮೇಲೆ ಎಲ್ಲ ಅವ್ರನ್ನ ಮಲಗಿಸಿ ನಾವು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಪಾಪುಗೆ ಅಂತ ಹೇಳಿ ಊಟನ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ತೊಗರಿಬೇಳೆ, ಅಕ್ಕಿ, ಆಲೂಗೆಡ್ಡೆ, ಪೆಪ್ಪರ್ ಪೌಡ್ರು. ಫಸ್ಟು ನಾನು ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತೀನಿ. ಸೊ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ತೊಗರಿಬೇಳೆ, ಅಕ್ಕಿ ಎರಡೂ ಸೇಮ್ ಕ್ವಾಂಟಿಟಿಲೇ ತೊಗೊಂಡಿರ್ತೀನಿ ನಾನು. ಅದನ್ನು ಹಾಕಿ ಅದಾಗಿದ ನಂತರ ಆಲೂಗೆಡ್ಡೆನ ಹಾಕಿ ಆಲೂಗೆಡ್ಡೆನ ಸಿಪ್ಪೆ ಬಿಡಿಸಿ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀರು, ಪೆಪ್ಪರ್ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಇಲ್ಲ ಅಂದರೂ 3-4 ವಿಷಲ್ನ ಕೂಗಿಸ್ತೀನಿ. ನಿಮಗೇನಾದರೂ ಬ್ರೇಕ್ಫಾಸ್ಟು 13 ಡೇಸ್ ಅಥವಾ 7 ಡೇಸ್ 1 ವೀಕ್ ಆ ಥರ ಏನಾದರೂ ಚಾಲೆಂಜ್ ಮಾಡಬೇಕು, ನಿಮಗೇನಾದರೂ ರೆಸಿಪೀಸ್ ತಿಳ್ಕೊಬೇಕು, ಮಕ್ಕಳದ್ದೇನಾದರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟಾಗಿ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಪಾಪುಗೆ ಊಟ ಮಾಡಿ ತಿನ್ನಿಸಿ ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಕಡೆಗೆ ಬಂದೆ. ನಾನು ಅಷ್ಟೊಂದೇನು ಕ್ಲೀನಿಂಗ್ ಇರಲಿಲ್ಲ, ಬಿಕಾಸ್ ಫಸ್ಟ್ ಆಗಿತ್ತು ಅಂದರೆ 3-4 ಡೇಸ್ ಹಿಂದೆನೇ ನಮಗೆ ಮನೆ ದೇವ್ರ ಹಬ್ಬ ಇದ್ದಿದ್ದರಿಂದ ಎಲ್ಲ ಕೆಲಸ ಆವಾಗಲೇ ಆಗಿತ್ತು. ಆ್ಯಂಡ್ ಈಗ ಎಸ್ಟರ್ಡೇ ನಾವು ನಾನ್ ವೆಜ್ ಮಾಡಿಬಿಟ್ಟಿದ್ವಿ. ಸೊ ಅದರಿಂದ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸಾಮಾನು ಎತ್ತಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇವಾಗ ಮೇಕ್ ಓವರ್ ಮಾಡೋಣ ಅಂತ ಹೇಳಿದೆ, ಕಿಚನ್ ಮೇಕ್ ಓವರ್ನ. ಸೊ ಅದರಿಂದನೂ ಅದಕ್ಕೂ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ವಾಶ್ ಮಾಡಿ ಇಡ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಬಂದಿದೆ, ಕೆಲವೊಂದು ಬರೋದ್ರಲ್ಲಿದೆ. ಅದಕ್ಕೋಸ್ಕರ ಇವಾಗಲೇ ರೆಡಿ ಮಾಡಿಬಿಟ್ರೆ ಆಮೇಲೆ ಆರಾಮಾಗಿ ಜೋಡಿಸ್ಬೋದು ಅಂತ ಹೇಳಿ ಒಂದಷ್ಟು ರೆಡಿ ಮಾಡ್ಕೊಂಡೆ. ಹಾಗೆ ನನಗೆ ಕಂಫರ್ಟೇಬಲ್ ಅನ್ಸೋ ಜಾಗಗಳಿಗೆ ಇಟ್ಕೊಂಡೆ, ಬೇಗ ಕೈಗೆ ಸಿಗಬೇಕು. ಒಬ್ಳನ್ನೇ ಮಲಗಿಸಿದ್ರೆ ಅವಳು ಜಾಸ್ತಿ ನಿದ್ದೆ ಮಾಡ್ಲಿಕ್ಕೆ ಹೋಗಲ್ಲ. ಅದಾದ ನಂತರ ಒಂದಷ್ಟು ಈ ಥರ ಕ್ಲೀನಿಂಗ್ನ ಮಾಡ್ಕೊಂಡಿದ್ದೆ. ಇನ್ನೂ ಮೇಕ್ ಓವರ್ ಮಾಡೋದು ತುಂಬ ಇದೆ, ಹೇಳ್ತಾನೆ ಇದ್ದೀನಿ, ಬಟ್ ಮಾಡ್ತಾ ಇಲ್ಲ ಅಂತ ಅಂದ್ಕೋಬೇಡಿ, ಡೆಫಿನೆಟಾಗಿ ಮಾಡ್ತೀನಿ. ಆ್ಯಂಡ್ ಅಲ್ಲಿಗೆ ಆ ಬ್ಲಾಗ್ನ ಎಂಡ್ ಮಾಡಿ ಮತ್ತು ಬೆಳಗಿನ ಜಾವ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಹೋಗಿ ಬಟ್ಟೆ ತಂದ್ವಿ, ಫುಲ್ ನೈಟ್ ಆಗಿರೋದ್ರಿಂದ ರಶ್ ಇತ್ತು. ಸೊ ಅದರಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಇವತ್ತು ಪೂಜೆ ಮಾಡಬೇಕಲ್ಲ ಪಾಪುಗೆ, ಅದಕ್ಕೋಸ್ಕರ 5 ತಟ್ಟೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹಾಗೆ ನಾನು 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಶೀತ ಬೇರೆ ಅಲ್ವಾ, ಫೇಸ್ ಮುಖ ಎಲ್ಲ ಹೊಡ್ಕೊಳ್ಳುತ್ತೆ ಅಂತ ಹೇಳಿ ಫಸ್ಟು ನಾನು ಸ್ಕಿನ್ ಕೇರ್, ನನ್ನ ರೂಟೀನ್ ಏನಿದೆ ಅದನ್ನು ಮುಗಿಸ್ಕೋತಾ ಇದ್ದೆ. ಸೊ ನಾನು ಬಂದು ಇವತ್ತು ಪಿಂಕ್ ಕಲರ್ ಸ್ಯಾರಿನ ಹಾಕಿದ್ದೆ ಆ್ಯಂಡ್ ಗ್ರೀನ್ ಕಲರ್ ವೆಲ್ವೆಟ್ ಬ್ಲೌಸ್. ನನಗೆ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಾದಮೇಲೆ ನಾನು ಅಡುಗೆ ಕಡೆಗೆ ಬಂದೆ. ಅಡುಗೆ ಬಂದು ಸಿಕ್ಕಾಪಟ್ಟೆ ವೆರೈಟಿ ಇತ್ತು. ಫಸ್ಟ್ ಇಲ್ಲಿ ನಾನು ದೇವರಿಗೆ ಅಂತ ಹೇಳಿ ನಾನಿಲ್ಲಿ ಬೆಲ್ಲದನ್ನ ಮಾಡ್ಕೋತಾ ಇದ್ದೆ. ಹಸುಗೂ ಬೇಕು, ಆ ನಂತರ ದೇವ್ರ ಮನೆಗೂ ಬೇಕು ಅಂತ ಹೇಳಿ ನಾನಿಲ್ಲಿ ಫಸ್ಟು ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಅದಾದ ನಂತರ ತೊಗರಿಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆದಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಸಿ ಬೆಲ್ಲನೂ ಕೂಡ ಚಚ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ 4 ವಿಷಲ್ ಕೂರಿಸ್ತೀನಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲದನ್ನ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಸೊ ಬೆಲ್ಲದನ್ನ ಆದ ನಂತರ ನಾನು ಪೂಜೆ ಕಡೆಗೆ ಬಂದೆ. ಫಸ್ಟು ಪೂಜೆ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮನೇಲಿನೋ ಪೂಜೆ ತುಂಬ ಬೇಗನೆ ಆಯಿತು. ಒಂದು 6ರಿಂದ 7 ಗಂಟೆ ಒಳಗಡೆನೇ ಆಗಿಬಿಡ್ತು. ಬಟ್ ಆಚೆ ಪೂಜೆನೇ ಇನ್ನೂ ಆಗಲಿಲ್ಲ. ಅಷ್ಟರಲ್ಲಿ ಆಮೇಲೆ ಮಾಡ್ಕೊಳ್ಳೋಣ ಎಲ್ಲರೂ ಎದ್ದು ಸ್ನಾನ ಮಾಡಿದ್ಮೇಲೆ ಅಂತ ಟಿಫನ್ ಕಡೆಗೆ ಬಂದೆ. ನಾನಿಲ್ಲಿ ವಡೆ ಮಾಡಲಿಕ್ಕೆ ಅಂತ ಹೇಳಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ,
ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ಕಡಲೆಬೇಳೆ ಹಾಕಿ ಅದನ್ನು ಕೂಡ ಆಡಿಸ್ಕೊಂಡೆ. ಅದಾದಮೇಲೆ ತಟ್ಟೆ ಸಾಮಾನು ಏನೆಲ್ಲ ರೆಡಿ ಇತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಆದರೆ ಅಷ್ಟು ಬೇಗನೆ ಪೂಜೆ ಮಾಡಲಿಲ್ಲ, ಬಟ್ ಅಡುಗೆ ಅಷ್ಟು ನಾನು ಶೇರ್ ಮಾಡ್ಕೊಂಡಿಲ್ಲ. ಆಮೇಲೆ ಶೇರ್ ಮಾಡ್ಕೋತೀನಿ. ನಿಮ್ಗೇನಾದರೂ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದಾದ ನಂತರ 3ರಿಂದ 4 ಗಂಟೆ ಒಳಗಡೆ ಪಾಪಗೂ ಕೂಡ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ್ವಿ. ನಾನು ಹೋಗಿದ್ದು ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಷ್ಟೊಂದೇನು ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಅಲ್ಲಿಂದ ನಮ್ಮ ಮನೆಯಿಂದ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ನಾನು ಟೆಂಪಲ್ಗೆ ಹೋಗಿದ್ದು. ಸೊ ಅದರಿಂದ ಜಾಸ್ತಿ ಮನೇಲಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ಆ್ಯಂಡ್ ಪಾಪುದು ಕೂಡ ತುಂಬ ಚೆನ್ನಾಗಿ ಪೂಜೆ